ಹಾಯ್. ಇವತ್ತು ಸ್ಯಾಟರ್ಡೆ. ಸೊ ಇವತ್ತು ಚಿಕ್ಕಪೇಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಹೊರಟ್ವಿ. ಫಸ್ಟ್ ಅಂದ್ಕೊಂಡ್ವಿ ಸ್ಕೂಟ್ರಲ್ಲೇ ಹೋಗೋಣ ಅಂತ, ಬಟ್ ಲಾಸ್ಟ್ ಮಂತ್ ಹೋದಾಗ ತುಂಬ ರೋಡ್ ರಿಪೇರಿ ಎಲ್ಲ ನಡೀತಿತ್ತು. ಸೊ ಅಲ್ಲೆಲ್ಲ ನಿಲ್ಸೋಕ್ಕೆ ಪಾರ್ಕಿಂಗ್ ಎಲ್ಲ ಪ್ರಾಬ್ಲಮ್ ಅಂದ್ಬಿಟ್ಟು ಮೆಟ್ರೋಲ್ಲೇ ಹೋಗೋಣ ಅಂತ ಮೆಟ್ರೋ ಸ್ಟೇಷನಲ್ಲಿ ಗಾಡಿ ಪಾರ್ಕ್ ಮಾಡಿ ಮೆಟ್ರೋಲ್ಲಿ ಹೊರಟ್ವಿ. ಮೆಟ್ರೋಲಿ ಆರಾಮ್, ಏನೂ ರಿಸ್ಕ್ ಇರೋದಿಲ್ಲ. ಮತ್ತು ಈ ಸಮ್ಮರಲ್ಲಿ ಸೆಕೆಗೆ ಗಾಡೀಲಿ ಓಡಾಡೋದು ತುಂಬಾ ಕಷ್ಟ. ಚಿಕ್ಕಪೇಟೆಯಲ್ಲಿ ಮಗಳಿಗೊಂದು ಡ್ರೆಸ್ಗೆ ಶಾಪಿಂಗ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಬರೋಣ, ಇನ್ನೊಂದು ಸ್ವಲ್ಪ ಏನೇನಾದರೂ ತೊಗೊಳೋದಿದ್ರೆ ನೋಡೋಣ ಅಂತ ಒಂದೆರಡು ಶಾಪಿಗೆ ಹೋದ್ವಿ. ಈ ಶಾಪ್ ಬರೋಕ್ಕೆ ಮುಂಚೆ ಎಲ್ಲೂ ಇಷ್ಟ ಆಗಲಿಲ್ಲ. ಸೊ ಈ ಶಾಪಲ್ಲಿ ಸ್ವಲ್ಪ ಪರವಾಗಿರಲಿಲ್ಲ. ಒಂದೆರಡು ಮೂರು ಮೆಟೀರಿಯಲ್ ನೋಡಿ ಸೊ ಕೊನೆಗೆ ಒಂದು ಫೈನಲೈಸ್ ಮಾಡಿದ್ವಿ. ಏನು ಶಾಪ್ ಮಾಡೋಕ್ಕೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಇಷ್ಟ ಆದರೆ ಪಟ್ಟಂತ ತೊಗೊಂಬಂದ್ಬಿಡೋದು, ತುಂಬ ಆಪ್ಷನ್ಸ್ ಎಲ್ಲ ನೋಡೋಕ್ಕೆ ಹೋಗಲ್ಲ. ಸೊ ಇಲ್ಲಿ ಒಂದು 5-6 ಇಯರ್ಸ್ ಬ್ಯಾಕು ಶಾಪ್ 3-4 ಇಯರ್ಸ್ ಬ್ಯಾಕ್ ಶಾಪ್ ಮಾಡಿದ್ವಿ, ನವರಂಗ್ ಫ್ಯಾಬ್ ಅಂತ. ಚೆನ್ನಾಗಿತ್ತು ಮೆಟೀರಿಯಲ್ಸ್ ಎಲ್ಲ. ಸೊ ಅಲ್ಲಿಂದ ಇನ್ನೊಂದು ಸ್ವಲ್ಪ ಮಕ್ಕಳಿಗೆ ಭರತನಾಟ್ಯಂ ಡ್ರೆಸ್ ಹೊಲ್ಸೋಕ್ಕೆ ಅಂತ ಶಾಪಿಂಗ್ ಇತ್ತು. ನಾನು ಬೇಲ್ಪುರಿ ತಿನ್ನೋ ಇದರಲ್ಲಿ ಮರೆತುಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ವಿ. ಸೊ ಮತ್ತೆ ರಿಟರ್ನ್ ಬಂದುಬಿಟ್ಟು ಕಾಟನ್ದು ಶಾಪ್ ಅದು ಕೇಳ್ಕೊಂಡು ಹೋಗಿದ್ವಿ. ಅಲ್ಲಿ ಅವ್ರಿಗೆ ಮಕ್ಕಳಿಗೆ ವೈಟ್ ಟಾಪು ಮತ್ತು ಬಾಟಮ್ಮು ಮರೂನು. ಸೊ ಅದನ್ನೆಲ್ಲ ಮೆಟೀರಿಯಲ್ ತೊಗೊಂಡು ಲೈನಿಂಗ್ ಎಲ್ಲ ತೊಗೊಂಡು ಸ್ಟಿಚ್ ಮಾಡ್ಸೋಕ್ಕೆ ಅಂತ ನಾವು ಬಂದಿದ್ದು ಡಾಗಾಸ್. ನಾವು ಚಿಕ್ಕಪೇಟೆಗಂತ ಶಾಪಿಂಗ್ ಹೋದರೆ ನಾವು ಹೋಗೋದೇ ಡಾಗಾಸ್. ಅದು ಬಿಟ್ಟರೆ ಇನ್ನೆಲ್ಲೂ ಹೋಗಲ್ಲ. ಮೆಟೀರಿಯಲ್ ಶಾಪಿಂಗ್ ಇದ್ದಿದ್ದರಿಂದ ಹೋಗಿದ್ದಷ್ಟೇ. ನಾವು ಸ್ಪಾಟ್ ಶಾಪಿಂಗ್ ಇಲ್ಲಿ ಮಕ್ಕಳಿಗಾಗಲಿ ನಮಗಾಗಲಿ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಎಸ್ಪೆಷಲಿ ಮಕ್ಕಳಿಗಂತೂ ಪರ್ಫೆಕ್ಟ್ ಇಲ್ಲಿ ರೆಗ್ಯುಲರ್ ಟಾಪ್ಸ್ ಎಲ್ಲ. ಸೊ ಲಾಸ್ಟ್ ಮಂತ್ ಹೋಗಿ ಸುಮಾರು ಶಾಪಿಂಗ್ ಮಾಡಿದ್ವಿ. ನನ್ನ ಚಿಕ್ಕ ಮಗಳು ಬೋರ್ಡೆಗೆ ಒಂದು ಫ್ರಾಕ್ ಮಿಸ್ಸಿಂಗ್ ಇತ್ತು. ಸೊ ಏನಾದರೂ ಹೊಸ ಕಲೆಕ್ಷನ್ಸ್ ಬಂದಿದೆಯಾ ನೋಡೋಣ ಅಂತ ಹೋದ್ವಿ. ನನಗೊಂದಿದು ಫ್ರಾಕ್ ಇಷ್ಟ ಆಗಿತ್ತು, ಬಟ್ ಅವಳಿಗೆ ಸೈಜ್ ಮ್ಯಾಚ್ ಆಗುತ್ತೋ ಇಲ್ವೋ ಅನ್ನೋ ಡೌಟಲ್ಲೇ ಇತ್ತು. ಸೊ ಬೇಡ ಅಂತ ಹೇಳಿಬಿಟ್ಟು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಮೆಟ್ರೋ ಬಂದರೆ ಫುಲ್ ಆ್ಯಂಡ್ ಫುಲ್ ರಶ್. ನಾನು ಚಿಕ್ಕಪೇಟೆಗೆ ಸುಮಾರು ಸತಿ ಹೋಗಿದ್ದೀನಿ, ಬಟ್ ಈ ಮಟ್ಟಿಗೆ ರಶ್ ನಾನು ನೋಡಿರಲಿಲ್ಲ ಯಾವತ್ತೂ. ಸೊ ಅಲ್ಲಿಂದ ಮನೆಗೆ ಬಂದ್ವಿ. ಸೊ ನಾವು ಆಚೆ ಊಟ ಮಾಡೋದು ತುಂಬಾ ರೇರ್. ಸೊ ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡಿಟ್ಟು ಹೋಗಿದ್ದೆ. ಬಸ್ಸಾರು ಮತ್ತು ಪಲ್ಯ, ಚಪಾತಿ ಎಲ್ಲ. ಸೊ ಬಂದು ಊಟ ಮಾಡಿ, ಇವತ್ತು ಸ್ಯಾಟರ್ಡೆ ಅಲ್ವಾ, ರೆಸ್ಟ್ ಮಾಡೋಕ್ಕೆ ಸಿಗೋದೇ ಸ್ವಲ್ಪ ಟೈಮು. ಸೊ 1 ಅವರ್ ಹಂಗೆ ನ್ಯಾಪ್ ಮಾಡಿ ಸಂಜೆ ಅರೌಂಡ್ 5:30 ಆಗಿತ್ತು ಎದ್ದೇಳೋ ಅಷ್ಟೊತ್ತಿಗೆ. ನೆನ್ನೆ ಎಲ್ಲ ಮಲ್ಲಿಗೆ ಹೂ ಮಗ್ಗಾಗಿತ್ತು, ಇವತ್ತು ಆಲ್ರೆಡಿ ಅರಳಿತ್ತು. ಡೋರ್ ಓಪನ್ ಮಾಡಿದ್ರೆ ನಮ್ಮನೆ ಬಾಲ್ಕನಿಯಿಂದ ಗಮ್ ಅಂತ ಸ್ಮೆಲ್ ಬರ್ತಾಯಿತ್ತು. ಸೊ ನೋಡೋಣ ಅಂತ ಹೋದೆ, ಸುಮಾರು ಹೂ ಅರಳಿತ್ತು, ತುಂಬ ಚೆನ್ನಾಗಿತ್ತು. ಸೊ ಅದನ್ನು ನೋಡಿಕೊಂಡು ಟೀ ಕುಡ್ಕೊಂಡು ಇವತ್ತಿನ ಡೇನ ಎಂಡ್ ಮಾಡೋಣ ಅಂತ ಆರಾಮಾಗಿ ಎಂಡ್ ಮಾಡಿದ್ದಾಯಿತು. ಸೊ ಹೇಗನ್ನಿಸ್ತು ನನ್ನದು ಫಸ್ಟ್ ಬ್ಲಾಗು? ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.